ಇಷ್ಟೊಂದು ಕ್ರಿಕೆಟ್ ಬೇಕಾ? ಮೆಗಾಫೈಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ತನಕ ವಿಜಯ್ ಭಾರದ್ವಾಜ್, ಆಶಾ, ಗೋವಿಂದರಾಜ್ ಮತ್ತು ತೇಜಸ್ವಿನಿ ಸಾಕಷ್ಟು ಮಾತಾಡಿದ್ದಾರೆ. ಇನ್ನು ನಿಮ್ಮಗಳ ಸರದಿ, ನಿಮ್ಮ ಪ್ರಶ್ನೆಗಳೇನು, ವೇದಿಕೆ ಮೇಲಿರುವಂಥ ನಾಯಕರ ಉತ್ತರಗಳೇನೇನು? ಕ್ರಿಕೆಟ್ ಟಿಕೆಟ್ ತೊಗೊಳಕ್ಕೆ ಲೈನಲ್ಲಿ ನಿಂತ್ಕೊಂಡು ಲಾಠಿ ಚಾರ್ಜ್ ಆಗಿ ಜನ ಸಾಯೋದು ನೋಡಿದ್ದೀವಿ. ಯೂತ್ ಪವರ್ ಎಷ್ಟು ವೇಸ್ಟ್ ಆಗ್ತಿದೆ. ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಓದಲ್ಲ, ಆದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಟೆಸ್ಟ್ ಮ್ಯಾಚ್ ನೋಡ್ತೀವಿ. ನಾವು ಓದೋ ವ್ಯಾಲ್ಯೂಬಲ್ ಟೈಮ್ ಕೂಡ ವೇಸ್ಟ್ ಮಾಡ್ತಾ ಇದ್ದೀವಿ ಕ್ರಿಕೆಟ್ ಮೇಲೆ. ನಾವು ಯಾರು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ಅದೇ ಒಂದು ಇವೆಂಟ್. ಅದು ನೀವು ಡೈಲಿ ಮಾಡ್ತೀರಾ ಅಂತಂದರೆ ಅವಾಗ ಒಪ್ಕೋಬೇಕಾಗಿರೋಂಥದ್ದು ವಿಷಯನೇ. ಅದು ಡೈಲಿ ಮಾಡೋವಂಥ ಸಂಗತಿ ಅಲ್ಲ. ಅದು ನೀವು ಇವೆಂಟ್ ಆಗೋದು, ವರ್ಲ್ಡ್ ಕಪ್ ಆಗೋದು ಯಾವಾಗಲೂ 4 ವರ್ಷಕ್ಕೆ, ಮತ್ತು ನಿಮ್ಮ ಇಂಡಿಯಾದಲ್ಲಿ ಬಂದಿದ್ದು 12 ವರ್ಷ ಆದಮೇಲೆ ಬಂದಿದ್ದು. IPL ಟಿಕೆಟ್ಸು ಸಿಗೋದಿಲ್ಲ ಅಂತ ಯೋಚನೆ ಮಾಡ್ತಾಯಿರ್ತೀವಿ ನಾವು. ಖಂಡಿತ ಆ ಕ್ರೇಜ್ಗೋಸ್ಕರ ಅಲ್ಲಿ ಒಳಗಡೆ ಹೋಗಿ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಮಾಡ್ತಾರೆ. ಇವಾಗ ನಾನು ಬಬ್ರುವಾನ 15 ಸಲ ನೋಡಿದ್ದೀನಿ. ನನ್ನ ಕ್ರೇಜ್ ಅದು. ಒಬ್ಬೊಬ್ಬರನ್ನ ಒಂದೊಂದು ಥರ ಟೇಸ್ಟು. ಬಟ್ ನೀವು ಹೇಳೋದ್ರಲ್ಲಿ ಸ್ವಲ್ಪ ಸತ್ಯ ಇದೆ. ಎಲ್ಲ ಟೈಮ್ನೂ ಕೂಡ ಯೂತ್ ಆದವರು ನೀವು ಓದೋದು ಬಿಟ್ಟು ಅಥವಾ ಕನ್ಸ್ಟ್ರಕ್ಟಿವ್ ಕೆಲಸ ಮಾಡೋದು ಬಿಟ್ಟು ಅಲ್ಲಿಗೆ ಡೆಡಿಕೇಟ್ ಮಾಡ್ತಂದ್ರೆ ಹೊಡ್ತಾ ಬಿದ್ದೇ ಬೀಳುತ್ತೆ. ಬಟ್ ಇದು ಡೈಲಿ ಅಫೇರ್ ಆದರೆ ಖಂಡಿತ ನಾನು ಒಪ್ಕೊಳ್ತೀನಿ. ಬಟ್ ಇದು ಒನ್ ಆಫ್ ದೋಸ್ ಕೇಸಸ್. ಅಂದರೆ ಯಾವಾಗಲೂ ಒಂದ್ಸಲಿ ಮಾಡೋವಂಥದ್ದು ಅಲ್ಲ. ನೀವು ಹೇಳೋದು ನೋಡಿದ್ರೆ ಬಹುಶಃ ನಂಗೆ ಅನಿಸ್ತಾ ಇದೆ, ಹೆಂಗದ ಬಹುತೇಕ ರಾಜಕಾರಣಿಗಳು ಇದೇ ಮಾತನ್ನು ಹೇಳ್ತಾರೆ ಸರ್. ಸಿಗರೇಟ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಮಾಡ್ತಾರೆ ಗೌರ್ಮೆಂಟು, ಅದ್ರ ಮೇಲ್ಗಡೆ ಲೇಬಲ್ ಹಾಕ್ತಾರೆ. ಏನು ಯೂಸ್ ಆಯಿತು? ಕೆಟ್ಟದಾಗಿರುವಂಥ ವಿಷಯನೇ ನಾವು ಇನ್ನೂ ಮಾಡೋಕ್ಕಾಗ್ತಿಲ್ಲ. ಇನ್ನು ಒಳ್ಳೆ ವಿಷಯ ಯಾಕೆ ತಡೆಗೆ ಹೋಗ್ತಾ ಇದೀವಿ ನಾವು? IPL ಟಿಕೆಟ್ಸ್ಗೆ ಆಯಿತು, ಬೇರೆ ಎಂತೆಂಥ ಕಾನ್ಸರ್ಟ್ಗಳು ಬಂದಿದೆ, ಬೇರೆ ಏನು ಶೋಗಳಾಗಿ ಗಲಾಟೆ ಟಿಕೆಟ್ಸ್ ತಗೋತಾರೆ, ಲಾಠಿ ಚಾರ್ಜ್ ಆಗಿದೆ. ಬಟ್ ಅದರಲ್ಲೂ ಸೋರ್ಸ್ ಅವರು ಕ್ರಿಕೆಟೇ ತಗೋತಿದ್ದಾರೆ. ಯಾಕೆ ಹಾಕಿ ಮ್ಯಾಚ್ ಇದ್ದಾಗ ಕ್ರೌಡ್ ಬಸ್ ಜಾಸ್ತಿ ಆಗಿ ಅಲ್ಲಿ ಲಾಠಿ ಚಾರ್ಜ್ ಆಗಿಲ್ವಾ? ಸೊ ಕ್ರಿಕೆಟ್ನ ಯಾಕೆ ಬೇಸ್ ಮಾಡ್ತಿದ್ದೀರಾ? ಬರಲಿ ಅಂತ ಪಾಪ ಆಶಿಸ್ತಾರೆ. ಪ್ರಪಂಚದಲ್ಲಿ ಫುಟ್ಬಾಲ್ ಸ್ಟೇಡಿಯಂಗಳಲ್ಲಿ ಎಷ್ಟು ಸ್ಟ್ಯಾಂಪೀಡ್ ಆಗುತ್ತೆ ಅಂತ ಜನಕ್ಕೆ ಗೊತ್ತಿಲ್ಲ. ಬರೀ ಕ್ರಿಕೆಟ್ ಮಂತ್ರನೇ ಜಗತ್ತಿನ ಎಲ್ಲಾ ಕಡೆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳುಗಳು ಯೋಚನೆ ಮಾಡೋಕ್ಕೂ ಆಗಲ್ಲ ಬೇರೆ ಕ್ರೀಡೆ ಬಗ್ಗೆ ಅಂತ. ಅದು ನಮ್ಮ ಅಬ್ಜೆಕ್ಷನ್. ನ್ಯೂಸ್ ಪೇಪರ್ ತೆಗೆದ್ರೆ ಲಾಸ್ಟ್ ಪೇಜ್ ಒಂದೇ ರಿಫ್ರೆಶಿಂಗ್ ಆಗಿರೋದು. ಮಿಕ್ಕಿದ 16 ಪೇಜು ನಾನು ಹೇಳಿದ್ನಲ್ಲ, ಕ್ರೈಮ್ ಇಲ್ಲ, ಇವ್ರು ಸತ್ರು, ಅಲ್ಲಿ ಟ್ರೈನ್ ಬಿತ್ತು, ಇಲ್ಲಿ ರೇಪು, ಅಲ್ಲಿ ಡೆಕಾಯ್ತಿ ಇದೆ ಅಂದ್ರೆ ನಿಮ್ಮ ಮನಸ್ಸಿಗೆ ಅದು ಒಂಥರ ಆಹ್ಲಾದ ಕೊಡುತ್ತಾ ನಿಮ್ಗೆ? ಲಾಸ್ಟ್ 2 ಪೇಜ್ ತೆಗಿತಾರೆ. ಕೆಲವರೆಲ್ಲ ಮುಂದೆ ಓದೋದೇ ಇಲ್ಲ. ನೋಡ್ಬೇಡಿ, ಖಂಡಿತ ನೋಡ್ಬೇಡಿ. ಸ್ಪೋರ್ಟ್ ಅನ್ನೋದು ಯಾವತ್ತಿದ್ರೂ ಒಳ್ಳೇದೇ, ಅದು ಯಾವತ್ತಿದ್ರೂ ಕೆಟ್ಟದ್ ಮಾಡಕ್ ಆಗದೇ ಇಲ್ಲ. ಓಕೆ ಸರ್, ಫೈನ್. ಒಬ್ಬ ಉದಯೋನ್ಮುಖ ಕ್ರೀಡಾಗಾರ, ಅವನು ಹೃದಯಾಘಾತ ಒಳಪಟ್ಟು ಅಕಾಲ ಮರಣ ಹೊಂದ. ಆದರೆ ಒಳ್ಳೆ ಫೆಸಿಲಿಟೀಸ್ ಇದ್ದಿದ್ರೆ ಪಾಪ ಈ ಶುಡ್ ಹ್ಯಾವ್ ಬೀನ್ ಸೇವ್ಡ್. ಅಂದರೆ ನಮ್ಮ ಕ್ರೀಡಾ ರಂಗ ಅನ್ನೋವಂಥದ್ದು ಎಷ್ಟೊಂದು ಸೊರಗಿದೆ ಅಂತ. ಯಾರೋ ಒಬ್ಬ ಬಿದ್ದಿಯೇನೆ ಅವ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸೋಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತಂತಂದರೆ ಇನ್ನು ಯಾರು ತಾನೇ ಬೆಂಬಲಿಸೋಕೆ ಸಾಧ್ಯ ಅಂತ? ಆ ಹುಡುಗ ಅವತ್ತು ಒಂದು ವಾರದಲ್ಲೇ ಅವನು ಫುಟ್ಬಾಲ್ ಆಡಿ ಒಳಗಡೆ ಎಂಟರ್ ಆಗಿರೋದು. ಅಂದರೆ ಆತ ಈ ವಾಸ್ ನಾಟ್ ಯೂಸ್ ಟು ಪ್ಲೇಯಿಂಗ್ ಫುಟ್ಬಾಲ್ ಇನ್ ದಟ್ ಸಚ್ ಎ ಬಿಗ್ ಗ್ರೌಂಡ್. ನಾನು ಯಾಕೆ ಹೇಳ್ತಾ ಇದ್ದೀನಿ, ಅನುಭವ ಇಲ್ಲದೆ ಮುಂದೆ ಆಡಕ್ಕೆ ಹೋಗಬೇಡಿ ಅಂತಿರೋ? ಅಲ್ಲ, ಅನುಭವ ಅಂತಂದಲ್ಲ, ಪ್ರಾಕ್ಟೀಸ್ ಇಲ್ಲದೆ ಆಡಿದಾಗ್ನೂ ಈ ಥರ ಆಗೋ ಚಾನ್ಸಸ್ ಇದೆ ಅಂತ ಹಾರ್ಟ್ ಸ್ಪೆಷಲಿಸ್ಟ್ ಹೇಳಿದ್ದಾರೆ. ಇವನ್ ದೇರ್ ವಾಸ್ ಅನ್ ಆರ್ಟಿಕಲ್ ಇನ್ ದ ಪೇಪರ್. ಒಪ್ಕೊಂಡೆ ಸರ್. ನಾನು ನಿಮ್ಮ ಮಾತಿನ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಓಕೆ, ನೆಕ್ಸ್ಟ್. ಇವತ್ತು ಕ್ರಿಕೆಟ್ ಬರೀ ಒಂದು ಕ್ರೀಡೆ ಆಗಿದ್ದರೆ ಪರವಾಗಿಲ್ಲ, ದಂಧೆ ಆಗಿದೆ. ಆಟಗಾರರ ವಿಷಯದಲ್ಲಿ ಅದು ಸಂಭಾವನೆ ಆದರೆ, ಪ್ರೇಕ್ಷಕರ ವಿಷಯದಲ್ಲಿ ಅದು ಬೆಟ್ಟಿಂಗ್ ಮೇನಿಯಾ. ಇವತ್ತು ಒಂದು ಚಿಕ್ಕ ಮಗುವಿಂದ ಶುರು ಆಗ್ತಿದೆ. ಇವತ್ತು RCB ಇದ್ದರೆ ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತ. ಆ ಒಂದು ಚಿಕ್ಕ ಮಗುವಿನಿಂದ ಬೆಟ್ಟಿಂಗ್ ಶುರು ಆಗ್ತಿದೆ ಅಂದರೆ ದೇಶದ ಆಂತರಿಕ ಭದ್ರತೆ ಏನಾಗ್ತಿದೆ? ಇಷ್ಟೊಂದು ಕ್ರಿಕೆಟ್ ಬೇಕಿತ್ತ ನಮಗೆ? ನಾನು ಹೇಳೋದಷ್ಟೇ, ನಿಮ್ಗೆ ಬೇಡ ಅಂದರೆ ನೀವು ಬಿಡಿ. ಇರೋರಿಗೆ ಯು ಡೋಂಟ್ ಫೋರ್ಸ್ ದೆಮ್. ಯಾರಿಗೆ ಬೇಕೋ ಅವ್ರು ತೊಗೊಳ್ತಾರೆ, ಯಾರಿಗೆ ಬೇಡೋ ಅವ್ರು ಬಿಡ್ತಾರೆ. ಇದು ನಾನು ಹೇಳ್ತಾ ಇರೋದು, ಇದು ಫೋರ್ಸ್ಫುಲಿ ನೀವು ಮಾಡಲೇಬೇಕು ಅಂತ ಹೇಳಿದ್ರೆ ದಟ್ಸ್ ಎ ಕ್ರೈಮ್. ಅದೊಂದು. ಆಮೇಲೆ ಇನ್ನೊಂದು, ಈಗ ನಾನು ಸರ್ ಪತ್ರಿಕೆಯ ಕೊನೆಯ ಪುಟಕ್ಕೆ ಮತ್ತೆ ಬರ್ತೀನಿ. ತಾವು ಹೇಳಿದ್ರಿ ಕೊನೆಯ ಪುಟ ಮಾತ್ರ ಓದಿ ಅಂತ. ಕೊನೆಯ ಪುಟದಲ್ಲಿ ಇವೆಲ್ಲ ಇರ್ತವೆ ನೋಡಿ. 1000 ವಿಷಯದಲ್ಲಿ ಒಂದು ಕೆಟ್ಟದಿದೆ ಅಂತಂದ್ರೆ, 1000 ವಿಷಯದಲ್ಲಿ ಒಂದು ಕೆಟ್ಟ ವಿಷಯ ಅಂದ್ರೆ ನಮ್ದು ಎಷ್ಟು ಸಿನಿಕಲ್ ಮೈಂಡ್ ಅಂದ್ರೆ ಅದೊಂದೇ ಹಿಡ್ಕೊಂಡಿರ್ತೀವಿ. ಇನ್ನು ಡೈಲಿ ನಡೀತಾ ಇರೋಂಥ ಒಂದು ವಿಷಯಗಳನ್ನ ನಾವು ಯಾವ್ದು ಯೋಚನೆ ಮಾಡೋದಿಲ್ಲ. ಸಾಕಷ್ಟಿದೆ ನಮ್ಗೆ ಯೋಚನೆ ಮಾಡೋಂಥದ್ದು. ಕ್ರಿಕೆಟ್ ಬಗ್ಗೆ ಒಂಚೂರು ನೆಗೆಟಿವ್ ಯೋಚನೆ ಮಾಡ್ತಾರೆ, ಸಿನಿಕಲ್ ಮೈಂಡ್ ಆಗ್ಬಿಡುತ್ತೆ. ರಾಹುಲ್ ದ್ರಾವಿಡ್ ಒಂದು ಒಳ್ಳೆ ಇದು ಹೇಳಿದ್ರು, ಏನೋ ಮಾತು ಹೇಳಿದ್ರು. ಟೈಮ್ಸ್ ಆಫ್ ಇಂಡಿಯಾ ಎಡಿಟರ್ ಆಗಿ ಹೋಗಿದ್ರು, ಗೆಸ್ಟ್ ಎಡಿಟರ್ ಆಗಿ. ಅವ್ರು ಹೇಳಿದ್ರು, ಸ್ಪೋರ್ಟ್ ಶುಡ್ ನೆವರ್ ಬಿ ಆನ್ ದ ಫ್ರಂಟ್ ಪೇಜ್ ಅಂತ. ಅಂದರೆ ಯಾವ್ದು ಎಲ್ಲೆಲ್ಲಿ ಇರಬೇಕು ಅದು ಅಲ್ಲೇ ಇರಬೇಕು ಅನ್ನೋದಕ್ಕೆ. ಅಂದರೆ ಸ್ಪೋರ್ಟ್ ಅನ್ನೋದು ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ ಇವತ್ತಿನ ದಿವಸ ಫ್ರಂಟ್ ಪೇಜಿಗೆ ಬರ್ತಾ ಇರುತ್ತೆ. ಅದಲ್ಲ ಸ್ಪೋರ್ಟು. ಯಾವತ್ತಿದ್ರು ಎಂಟರ್ಟೈನ್ಮೆಂಟು ಅದು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು. ಅಂದರೆ ನಮ್ಮ ದೇಶದ ವಿಚಾರ ಸಾಕಷ್ಟಿದೆ, ಅದು ಫ್ರಂಟ್ ಪೇಜಲ್ಲಿ ಇರಬೇಕು. ಅದು ಬೆಳವಣಿಗೆ ಆಗಿರ್ಬೋದು ಅಥವಾ ಗ್ರೋತ್ ಆಗಿರ್ಬೋದು, ನಮ್ಮ GDP ಆಗಿರ್ಬೋದು, ಅದು ಮುಂದಿರಬೇಕು. ಹಿಂದೆ ಇರೋದೆಲ್ಲನೇ ಅದೇ. ಅದಕ್ಕೆ ಕೊನೆಯಲ್ಲಿ ಹಾಕಿರೋದು ಸ್ಪೋರ್ಟ್. ನೀವೇ ಯೋಚನೆ ಎಲ್ಲದಕ್ಕೂ ಹೇಳ್ತಾರೆ ಅವ್ರದ್ದು ಪ್ರಾಡಕ್ಟ್ ಅಂತ ಹೇಳುವಾಗ ಅವರಿಗೆ ನಮ್ಮನ್ನ
ಸಂಕ್ಷಿಪ್ತ ಮನೋಭಾವದವರು ಅಂತ ಹೇಳ್ತೀರಾ. ಅದೇ ನೀವು ಅವ್ರು ಹೇಳ್ತಾರೆ ನೀವು ಕ್ರಿಕೆಟ್ ನೋಡ್ತಿದ್ದೀರಿ, ಇಷ್ಟ ಆಗ್ತಿದೆ ಈ ತರ, ಅವಾಗ ಹೇಳ್ತಾರೆ ನೀವು ನೋಡಿದ್ರೆ ನೋಡಿ ಬಿಟ್ರೆ ಬಿಡಿ, ಇದು ನಿಮಗೆ ಬಿಟ್ಟಿದ್ದು ಅಂತ. ಖಂಡಿತ ಅವ್ರಂದ್ರೆ ನಾವು ಆಡೋದಾಡ್ತೀವಿ, ನೋಡಿದ್ರೆ ನೋಡಿ ಬಿಟ್ರೆ ಬಿಡಿ, ಇದು ಜನಗಳಿಗೆ ಬಿಟ್ಟಿದ್ದು, ನಾವೇನು ನಿಮ್ಮನ್ನು ಫೋರ್ಸ್ ಮಾಡ್ತಿಲ್ಲ. ಆದರೆ ಫೋರ್ಸ್ ಮಾಡ್ತಿರೋದು ಯಾರು? ಇದು ನನ್ನ ಪ್ರಶ್ನೆ. ಯಾರು ಸ್ವಾಮಿ? ಯಾರು ಫೋರ್ಸ್ ಮಾಡ್ತಾ ಇಲ್ಲ, ಇಲ್ಲಿ ಯಾರು ಹೇಳ್ತಾ ಇಲ್ಲ ನೋಡಿ ಅಂತ. ಇರ್ತಕ್ಕಂಥ ಪ್ರೀತಿಯಿಂದ ನಾವು ಕ್ರಿಕೆಟ್ ನೋಡಲೇಬೇಕು ಅನ್ಸುತ್ತೆ. ಯಾಕಪ್ಪ ಅಂದರೆ ದ್ರಾವಿಡ್ ಅಂದರೆ ನಮ್ಗೆ ಇಷ್ಟ, ರಾಜಸ್ಥಾನ ರಾಯಲ್ಸ್ ಆಡ್ತೈತೆ ಅಂದರೆ ನಾವು ದ್ರಾವಿಡ್ ನೋಡ್ತೀವಿ. ಆದರೆ ದಿನಕ್ಕೆ 3 ದಿನಕ್ಕೊಂದ್ಸರಿ ನೋಡ್ತಾನೆ ಇದ್ದರೆ ನಮ್ಮ ಪ್ರೀತಿ ದ್ರಾವಿಡ್ ಮೇಲೆ ಕಮ್ಮಿ ಆಗುತ್ತೆ. ಈ ಕಮ್ಮಿ ಆಗೋದು ಈಗ ಇಷ್ಟ ಇಲ್ಲ ನಮಗೆ. ಅದಕ್ಕೋಸ್ಕರ ಕ್ರಿಕೆಟ್ನ ಲಿಮಿಟಲ್ಲಿರಲಿ, ದಿನ ಬರೋದಲ್ಲ, ದಯವಿಟ್ಟು ಕಮ್ಮಿ ಮಾಡಿ ಸರ್. ಇವತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ನಡೀತಾ ಇದೆ ಅಂತೀರಾ ನೀವು? ನಿಮ್ಮ ಹೆಂಡತಿನೋ ನಿಮ್ಮ ಗರ್ಲ್ ಫ್ರೆಂಡ್ ಡೈಲಿ ನೋಡಲ್ವಾ ನೀವು? ಯಾವುದೇ ಸ್ಪೋರ್ಟ್ ಬೆಳಿಬೇಕು ಅಂತಂದ್ರು ಒಬ್ಬ ಸ್ಟಾರ್ ಬೇಕು, ಒಬ್ಬ ಪರ್ಸನಾಲಿಟಿ ಬೇಕು. ಕ್ರಿಕೆಟ್ ಇಸ್ ನಾಟ್ ಅನ್ ಇಂಡಿವಿಜುವಲ್ ಸ್ಪೋರ್ಟ್, ಕ್ರಿಕೆಟ್ ಇಸ್ ಅ ಟೀಮ್ ಸ್ಪೋರ್ಟ್ ಆಸ್ ವೆಲ್ ಆಸ್ ಅನ್ ಇಂಡಿವಿಜುವಲ್ ಸ್ಪೋರ್ಟ್. ಯಾವುದೇ ಸ್ಪೋರ್ಟ್ ಬೆಳಿಬೇಕು, ಬಾಸ್ಕೆಟ್ ಬಾಲ್ ಬೆಳಿಬೇಕು ಅಂದ್ರೆ ಮೈಕಲ್ ಜಾರ್ಡನ್ ಬೇಕೇ ಬೇಕು. ಅಥ್ಲೀಟ್ಸ್ ಬೆಳಿಬೇಕು ಅಂತಂದ್ರೆ ಕಾರ್ಲ್ ಲೂಯಿಸ್ ಬೇಕಾಗಿತ್ತು. ನೀವು ಒಂದು ಫುಟ್ಬಾಲ್ ಬೆಳಿಬೇಕು ಅಂದ್ರೆ ಬೆಕಮ್ ಬೇಕಾಗಿತ್ತು. ಫ್ಯಾನ್ ಫಾಲೋಯಿಂಗ್ ಎಲ್ಲಿ ತನಕ ಹೋಗುತ್ತೆ? ಎಂಟಿ ಅಂದ್ರೆ ನಾವು ದಿನ 8 ಜೊತೆ ಬಾಳ್ತಾ ಇರ್ತೀವಿ ಸರ್. ಕ್ರಿಕೆಟ್ ಅಂದ್ರೆ ನೋಡ್ತಾ ಇರ್ತೀವಿ, ರೋಡಲ್ಲಿ ಒಬ್ಬರು ನಡೆಯೋರು ನೋಡ್ತಾ ಇರ್ತೀವಿ, ಚೆನ್ನಾಗಿರ್ತೀವಿ ಅಂತ ನೋಡ್ತಾ ಇರ್ತೀವಿ. ರಮ್ಯ ನಮ್ಗೆ ಇಷ್ಟ ಅಂದ್ರೆ ರಮ್ಯ ಒಂದು ದಿನ ಸಿನಿಮಾಗೆ ನೋಡ್ತೀವಿ, ದಿನ ನೋಡ್ತಾ ಇರೋಕ್ಕಾಗಲ್ಲ. ಅದೇ ರೀತಿ ಗಂಗೂಲಿ, ದ್ರಾವಿಡ್ ನಮ್ಗೆ ಇಷ್ಟ ಅಂದ್ರೆ ವಾರಕ್ಕೊಂದ್ಸರಿನೋ ತಿಂಗಳಿಗೆ ಕ್ರಿಕೆಟ್ ರಮ್ಯನ್ ತರ ನೋಡ್ಬೇಕಷ್ಟೇ, ನೀವು ಹೆಂಡತಿ ತರ ನೋಡಕ್ ಹೋಗ್ಬೇಡಿ ಅಂತೀರಿ. ಈ ಕ್ರಿಕೆಟಿಂದ ಅಷ್ಟೊಂದು ದುಡ್ಡು ಮಾಡ್ತೀರಾ, ನಾವು ದುಡ್ಡಿಗೋಸ್ಕರ ಮಾಡ್ತೀರಾ ಅಂತ ನೀವೇನೇ ಹೇಳಿದ್ರಿ. ಆದರೆ ಆ ದುಡ್ಡು ಎಲ್ಲಿಗೆ ಹೋಗ್ತಿದೆ ಅಂತ ನನ್ನ ಪ್ರಶ್ನೆ. ಎರಡನೇದಾಗಿ, ಕಳೆದ ವರ್ಷ ಅಜಯ್ ಮಾಕನ್ರವರು BCCI ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯನ್ನು ಸರ್ಕಾರಕ್ಕೆ ಬದ್ಧವಾಗಿರಬೇಕು ಅಂತ ಒಂದು ಮಸೂದೆಯನ್ನು ಮಂಡನೆ ಮಾಡಬೇಕು ಅಂತ ಪ್ಲಾನು ಸಹ ಮಾಡ್ಕೊಂಡಿದ್ರು. ಆದರೆ ಒಕ್ಕೂರಿನಿಂದ ಅದನ್ನು ನೀವು ವಿರೋಧ ಮಾಡಿದ್ರಿ. ಅದಕ್ಕೆ ಏನು ಕಾರಣ ಸರ್? ಅದು ಟ್ರಾನ್ಸ್ಪರೆನ್ಸಿ ಇರಬಾರ್ದಾ? ಸರ್ಕಾರಕ್ಕೆ ಬದ್ಧವಾಗಿರಬಾರ್ದಾ? ಅಷ್ಟೊಂದು ದುಡ್ಡು ಹರಿದಾಡ್ತಿದೆ ಅಂತಂದರೆ ನೀವೇನು ಮಾಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಅವ್ರಿಗೆ ಫಸ್ಟ್ ಪ್ರಶ್ನೆ ಕೇಳಿದ್ರು ಏನಂತ, ಎಷ್ಟೊಂದು ದುಡ್ಡು ಬರುತ್ತೆ ಎಲ್ಲೋಗುತ್ತೆ ಅಂತ. ಒಂದು ನಾಮಕ ಇಟ್ಕೊಳ್ಳಿ, 28 ಸ್ಟೇಟ್ ಆಡುತ್ತೆ ನಮ್ಮಲ್ಲಿ. ಆಮೇಲೆ ನಮ್ಮಲ್ಲಿರೋವಂಥವರಲ್ಲಿ ಮಿಲಿಯನ್ಸ್ ಕ್ರಿಕೆಟ್ ಆಡೋರು, ಅವರೆಲ್ಲರಿಗೂ ಇನ್ಫ್ರಾಸ್ಟ್ರಕ್ಚರ್ ಹೋಗಬೇಕು. ಇವತ್ತಿನ ದಿವಸ ನಮ್ಮ ದೇಶದಲ್ಲಿರೋವಂಥಷ್ಟು ಸ್ಟೇಡಿಯಮ್ಮು ಜಗತ್ತಲ್ಲಿ ಎಲ್ಲೂ ಇಲ್ಲ. ಇಡೀ ಒಂದೊಂದು ಸಿಟಿನಲ್ಲೂ ಇಡೀ ಒಂದೊಂದು ಸಿಟಿನಲ್ಲೂ ಕೂಡ ಒಂದೊಂದು ಸ್ಟೇಡಿಯಂ. ಭದ್ರಾವತಿನಲ್ಲಿ 3 ಸ್ಟೇಡಿಯಂ ಸಿಗುತ್ತೆ ನಿಮಗೆ, ಶಿವಮೊಗ್ಗನಲ್ಲಿ 5 ಇದೆ ನಿಮಗೆ. ಅಂದರೆ ಅಷ್ಟು ಡೆವಲಪ್ಮೆಂಟ್ ಕೂಡ, ಅಷ್ಟು ದುಡ್ಡು ಕೂಡ ಇನ್ಫ್ರಾಸ್ಟ್ರಕ್ಚರ್ ಹೋಗಿದೆ. ನೀವು ಅನ್ಕೊಂಡಿದ್ದೀರಾ BCCI ನಿಮಿಷ ಹೇಳೋದಕ್ಕೆ ಕೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಕ್ರಿಕೆಟ್ ಅನ್ನೋದು ಇಷ್ಟರ ಮಟ್ಟಿಗೆ ಬೆಳೆದಿದೆ ಅಂತಲ್ಲ, ಬೆಳೆದಿಲ್ಲ ಸರ್, ಇನ್ನೂ ಬೆಳೆದಿಲ್ಲ. ಒಂದು ಫಾರ್ಮುಲಾ 1 ಆಗಿರ್ಬೋದು, ಅಥವಾ ಗಾಲ್ಫ್ ಆಗಿರ್ಬೋದು, ಅಥವಾ ಫುಟ್ಬಾಲ್ ಆಗಿರೋದು ಅದರಷ್ಟು ಬೆಳೆದಿಲ್ಲ ಇನ್ನೂ. ಇನ್ನೊಂದು RTI ಆಕ್ಟ್ ಎಲ್ಲರಿಗೂ ಇದೆ. ಯಾರು ಬೇಕಾದ್ರೆ ಏನ್ ಬೇಕಾದ್ರೆ RTI ಇವಾಗ ಹಾಕ್ಬೋದು. ನಾವು ಡಿಸ್ಕ್ಲೋಸ್ ಮಾಡಲ್ಲ ಅಂತ ಹೇಳ್ತಾನೆ ಇಲ್ಲ. ಎವ್ರಿ ಟೈಮ್ ನೀವು ಅವ್ರ ಮಾತಿನ ಅರ್ಥವನ್ನು ಇದು ಮಾಡ್ಕೊಳ್ಳಿ. ಕ್ರಿಕೆಟ್ ಒಂದು ಕ್ರೀಡೆಯಾಗಿ ಉಳ್ಕೊಂಡಿದ್ರೆ, ಒಂದು ಕ್ರೀಡಾ ಸ್ಫೂರ್ತಿಯಾಗಿ ಉಳ್ಕೊಂಡಿದ್ರೆ ಖಂಡಿತವಾಗಲೂ ಅವ್ರು ಅಭ್ಯಂತರ ಇಲ್ಲ. ಅವ್ರು ಹೇಳ್ತಿರೋದೇನು ಅಂದ್ರೆ, ಇಲ್ಲಿ ಕಳ್ಳರಿದ್ದಾರೆ, ಸುಳ್ಳಿದ್ದಾರೆ, ಮನೆಹಾಳರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಭ್ರಷ್ಟರಿದ್ದಾರೆ, ಆಮೇಲೆ ಜೂಜಾಡೋರಿದ್ದಾರೆ, ಮನೆಹಾಳು ಮಾಡೋರಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಗೋವಿಂದರಾಜ್ ಸರ್ಗೆ ಗೊತ್ತಿರ್ಬೋದು, ಮೊನ್ನೆ ಕಾಮನ್ವೆಲ್ತ್ ಗೇಮ್ಸ್ ಆಯಿತು. ನಮಗೆ ಕಾಮನ್ವೆಲ್ತ್ ಗೇಮ್ಸ್ ಆದಾಗ ನಮ್ಮ ಇಂಡಿಯಾ ಗೌರ್ಮೆಂಟ್ ಒಂದು ಹೇಳಿದ್ರು, ಕ್ರಿಕೆಟ್ ಈ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಅದಕ್ಕೆ BCCI ಉತ್ತರ ಕೊಟ್ಟಿದ್ದು, ನಮ್ಮಲ್ಲಿ ಪ್ಲೇಯರ್ಸ್ ಎಲ್ಲ ಟೂರ್ನಮೆಂಟಲ್ಲಿ ಇದ್ದಾರೆ, ಹಾಗಾಗಿ ಮಾಡೋಕ್ಕಾಗಲ್ಲ ಅಂತ. ಆದರೆ ನಿಮ್ಮ ಒಂದು ಟೀಮ್ ಫಾರ್ಮ್ ಮಾಡೋಕ್ಕಾಗಿಲ್ಲ ಅಂದರೆ, ಒಂದು ನ್ಯಾಷನಲ್ ಒಂದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗೆ ಒಂದು ಟೀಮ್ ಫಾರ್ಮ್ ಮಾಡೋಕ್ಕಾಗಿಲ್ಲ ಅಂದರೆ, ವಾಟ್ ಈಸ್ ದ ಯೂಸ್ ಆಫ್ ಯುವರ್ ಇನ್ಫ್ರಾಸ್ಟ್ರಕ್ಚರ್? ಫ್ಯಾಕ್ಟ್ ಹೇಳಬೇಕು ಅಂತಂದರೆ, ಕೊಲಾಲಂಪುರಲ್ಲಿ ನಮ್ಮ ಇಂಡಿಯಾ ಕ್ರಿಕೆಟಲ್ಲಿ ಆಡಿದೆ. ಅಂದರೆ ಏಷ್ಯನ್ ಗೇಮ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತು. ಇವ್ರು ಹೇಳ್ದಂಗೆ ಕಾಮನ್ವೆಲ್ತ್ ಗೇಮ್ಸಲ್ಲಿ ವಿಂಡೋ ಕೊಡೋಕ್ಕಿಂತ ಮುಂಚೆನೇ ಆಲ್ರೆಡಿ ಸ್ಲಾಟ್ ಫಿಕ್ಸ್ ಆಗೋಗಿರುತ್ತೆ. ICC ಡಿಟರ್ಮಿನ್ ಮಾಡೋದು. ನಿಮ್ಮ ಹೆಡ್ ಬಾಡಿ ಖಂಡಿತ ದೊಡ್ಡದು, BCCI ಅದೇ ದೊಡ್ಡದು. ಯಾಕೆ ಅಂತ ಹೇಳ್ತೀವಿ, ಸರ್ಕಾರಕ್ಕೂ ಕ್ರಿಕೆಟ್ಗೂ ಸಂಬಂಧ ಇಲ್ಲ. ಪ್ಲೇಯರ್ಸ್ ಭಾರತ ದೇಶಕ್ಕೆ ಆಡ್ತೀನಿ ಅಂತ ಹೇಳೋದಿಲ್ಲ, BCCI ಆಡ್ತೀನಿ ಅಂತ ಹೇಳೋದು ಅದೇನೆ. ಯಾಕೆ ಅಂತ ಭಾರತ ದೇಶ ಯೂಸೇ ಮಾಡೋದಿಲ್ಲ. ಅದಕ್ಕೇನೆ ಡಿಬೇಟ್ ನಡೆದಿದ್ದು. ಏನು ಅಂತಂದ್ರೆ, ಅದನ್ನ ನೀವು ಇಂಡಿಯನ್ ಟೀಮ್ ಆಗಿ ಕರಿಬೇಕಾ ಅನ್ನೋದನ್ನ, ಅಥವಾ BCCI ಟೀಮ್ ಅಂತ ಕರಿಬೇಕಾ ಅನ್ನೋ ಡಿಬೇಟ್ ಈಗಲೂ ಇದೆ. ಇದು ಯಾಕೆ ಆಗ್ತಾಯಿದೆ ಅಂತಂದರೆ, ಈ ಸ್ಪೋರ್ಟ್ನ ನೀವು ಗೌರ್ಮೆಂಟ್ ಅಂಡರ್ ತೊಗೊಂಬನ್ನಿ ಅಂತ. ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ವಿ ಕಮ್ ಅಂಡರ್ ದ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್. ನಾವು ಇನ್ಯಾವುದ್ರಲ್ಲೂ ಬರಲ್ಲ. KSC ಆಗಿರ್ಬೋದು, BCCI ಆಗಿರ್ಬೋದು, ಇಟ್ಸ್ ಅ ಸೊಸೈಟೀಸ್ ಆ್ಯಕ್ಟ್. ಅಂದರೆ ಮೆಂಬರ್ಶಿಪ್ ಫಾರ್ಮ್ ಮಾಡ್ಕೊಳ್ಳೋಕಿರೋ ಒಂದು ಆ್ಯಕ್ಟ್ ಅದು ಅಷ್ಟೇ. ಒಂದನ್ನ ಬೇಸಿಕ್ನ ಒಂದು ತಗೊಂಡು ಹೆಮ್ಮರವಾಗಿ ಬೆಳೆದಿದ್ದಾರೆ. ಬೆಳೆದಿರೋದೇ ತಪ್ಪಾಗೋಗಿದೆಯಲ್ಲ ರಂಗನಾಥ್. ಬೆಳಿಲೇಬಾರ್ದು, ಯಾವ ಸ್ಪೋರ್ಟ್ ಬೆಳಿಬಾರ್ದು ಸರ್. ನಾವು ತಪ್ಪು ಅಂತ ಹೇಳ್ತಿಲ್ಲ, ನೀವು ನಮ್ಮನ್ನ ನೆಗೆಟಿವ್ ಆಗಿ ತಗೊಳ್ತಿದ್ದೀರಾ. ಕ್ರಿಕೆಟ್ ನಿಮ್ಗೆ ಇಷ್ಟ ಇಲ್ವಾ? IPL ಇಷ್ಟ ಇಲ್ವಾ? ನೀವು ಬೇರೆ DD1 ಹಾಕಿ, ಸ್ಟಾರ್ ಸ್ಪೋರ್ಟ್ಸ್ ಹಾಕಿ, ESPN ಹಾಕಿ, ಬೇರೆ ಚಾನಲ್, ಬೇರೆ ಸ್ಪೋರ್ಟ್ಸ್ ನೋಡಿ.
ಕಮ್ಮಿ ಮಾಡೋಣ, ಎಕ್ಸಾಮ್ಗಳ ಸಮಯದಲ್ಲಿ ಸ್ವಲ್ಪ ಕಮ್ಮಿ ಮಾಡಬೇಕು ಅನ್ನೋದ್ರ ಜೊತೆಗೆ ಈಗ ಮನೆಯಲ್ಲಿ 5 ಜನ ಇದ್ದಾರೆ, 4 ಜನ ಕ್ರಿಕೆಟ್ ನೋಡ್ತಿರ್ತಾರೆ, ಒಬ್ಬರಿಗೂ ಎಲ್ಲೂ ಕೆಲಸಲ್ಲ ಅದು ಅಂತ. ಈಗ ಬೆಟ್ಟಿಂಗ್ ಅನ್ನೋ ಪದ ಬಂತಲ್ಲ, ಅಟ್ಲೀಸ್ಟ್ ನೀವು ಅದನ್ನು ಗೌರ್ಮೆಂಟ್ಗೆ ನಿಮ್ಮಿಂದ ಆದ್ರೂ ಥ್ರೂ ಮೀಡಿಯಾ ಲೀಗಲೈಸ್ ಮಾಡಿಸಿ. ಲಾಟ್ ಆಫ್ ದಿಸ್ ಬ್ಲ್ಯಾಕ್ ಮನಿ ವಿಲ್ ಕಮ್ ಟು ಗೌರ್ಮೆಂಟ್, ರೆವಿನ್ಯೂ ಬರ್ತದೆ. ಎಸ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಕ್ರಿಕೆಟ್ ಬಹುಶಃ ಏನು ಅಂತಂದರೆ, ಯಾರು ಕ್ರಿಕೆಟನ್ನ ಬೈಬೇಕಂಡೇ ಕ್ರಿಕೆಟ್ ನೋಡುವಂಥ ಜನಗಳು ನಾವು, ಜೊತೆಗೆ ಅಂದರೆ ಕ್ರಿಕೆಟನ್ನು ವಿರೋಧಿಸಿದ್ರು ಕೂಡ ಒಳಗಿನೊಳಗೆ ಕ್ರಿಕೆಟನ್ನು ಒಪ್ಕೊಳ್ಳುವಂಥ ಜನಗಳು ನಾವು ಬಹಳಷ್ಟು. ನೀವು ಕೂಡ ಇದ್ದೀರಿ. ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳೇನು ಕ್ರಿಕೆಟ್ ಬಗ್ಗೆ? ನೋಡೋಣ ಸಣ್ಣ ವಿರಾಮದ ನಂತರ.